ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಎಲ್ಲರನ್ನ ಸರಿಸಮಾನವಾಗಿ ಉಂಟು ಮಾಡಿ ಅವರಿಗೆ ಈ ಲೋಕದಲ್ಲಿ ಸಮಾನವಾಗಿ ಈ ಲೋಕದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ ಮನುಷ್ಯರನ್ನ ಗಂಡು ಹೆಣ್ಣಾಗಿ ಉಂಟು ಮಾಡಿ ಅವರನ್ನ ಪ್ರೀತಿಯಲ್ಲಿ ಜೀವಿಸಲು ಕರೆಕೊಟ್ಟು ಸಮಾನತೆಯಲ್ಲಿ ಬದುಕಲು ಅವಕಾಶ ಮಾಡಿಕೊಡುವಂಥ ನಮ್ಮ ಪ್ರೀತಿಯುಳ್ಳ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಿನ್ನ ಮಹಾಕೃಪೆಯಿಂದ ಇಂದು ನಾವು ಹೆಣ್ಣು ಮಗುವಿನ ಮೌಲ್ಯವನ್ನು ದೃಢೀಕರಿಸುವಂಥ ವಿಶೇಷ ಸಂದೇಶವನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದೇವೆ. ಹೌದು ಕರ್ತನೆ, ಈ ಲೋಕದಲ್ಲಿ ನಿನ್ನ ಸೃಷ್ಟಿಯಾದಂಥ ಸ್ತ್ರೀಯ ಪ್ರಾಮುಖ್ಯತೆಯ ಬಗ್ಗೆ, ಹೆಣ್ಣು ಮಕ್ಕಳ ಪ್ರಾಮುಖ್ಯತೆ ಬಗ್ಗೆ ನಾವು ಆಲೋಚನೆ ಮಾಡುವಾಗ ನಿನ್ನ ಕೃಪೆಯನ್ನು ನಮ್ಮೆಲ್ಲರಿಗೂ ನೀನು ವಿಶೇಷವಾಗಿ ಆಶ್ವಾಸಿಸು. ಈ ವಾಕ್ಯಗಳು ಕರ್ತನೆ ನಮ್ಮ ಜೊತೆಯಲ್ಲಿರುವಂಥ ಎಲ್ಲ ಸ್ತ್ರೀಯರನ್ನು, ತಾಯಂದಿರನ್ನು, ಹೆಣ್ಣು ಮಕ್ಕಳನ್ನು ಗೌರವಿಸುವ ಹಾಗೆ, ಪ್ರೀತಿಸುವ ಹಾಗೆ, ನೀನು ಅವರನ್ನು ಪ್ರೀತಿಸಿದ ಮೇರೆಗೆ ನಾವು ಸಹ ಪ್ರೀತಿಸುವಂಥ ನಿಟ್ಟಿನಲ್ಲಿ ಅದು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಬೇಡಿಕೊಳ್ತೇನೆ. ನಿನ್ನ ಕೃಪೆಯಿಂದ ಈ ಧ್ಯಾನವನ್ನು ಆಶೀರ್ವಾದ ಮಾಡು. ನೀನು ಮಹಿಮೆಯನ್ನು ಹೊಂದಿಕೋ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿನ ತಂದೆಯ ದೇವರೇ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ
ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಬದಿಪೆವಯ್ಯ, ಬಂದು ಬದಿಪೆವಯ್ಯ. ನರರೊಡಲೈಪತಿಯೇ, ನೀ ಪರಿಮಳ ವಾಸನೆಯೇ, ನರರೊಡಲೈಪತಿಯೇ, ನೀ ಪರಿಮಳ ವಾಸನೆಯೇ. ಧರಣಿಯ ಭಕ್ತರ ಸ್ಮರಣೆಗೆ ಯೋಗ್ಯ ನಿರುತಮು ಸದ್ಗುರುವೇ, ನಿರುತಮು ಸದ್ಗುರುವೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಪರಮದಯಾಕರನೇ, ನೀ ಧರಣಿಯ ಭಾಸ್ಕರನೇ, ಪರಮದಯಾಕರನೇ, ನೀ ಧರಣಿಯ ಭಾಸ್ಕರನೇ. ನರರಿಗೆ ಮಾರ್ಗವು ವರಗಳ ಮೂಲ ಕರುಣೆಯ ಸಾಗರನೇ, ಕರುಣೆಯ ಸಾಗರನೇ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡುತ್ತ ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಅರಸನು ನೀನೆ ಮಗೆ ಅತಿ ಭರದಲ್ಲಿ ನಿನ್ನೆಡೆಗೆ, ಅರಸನು ನೀನೆ ಮಗೆ ಅತಿ ಭರದಲ್ಲಿ ನಿನ್ನೆಡೆಗೆ. ಸ್ಮರಣೆಯ ಮಾಡುತ್ತ ಬರುವೆವು ಕರ್ತನ, ಅರಸಮನಾದರಿಸೈ, ಅರಸಮನಾದರಿಸೈ. ಸುಂದರ ರಕ್ಷಕನೇ, ನಿನ್ನ ವಂದಿತ ನಾಮವನೇ ಕುಂದದ ಕೀರ್ತಿಸಿ ಎಂದಿಗೂ ಹಾಡು ಬಂದು ಭಜಿಪೆವಯ್ಯ, ಬಂದು ಭಜಿಪೆವಯ್ಯ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ದೇವರ ಮಹಾಕೃಪೆಯಿಂದ ನಾವು ಈ ದಿನ ಮಾರ್ಕನ ಸುವಾರ್ತೆಯ 5ನೇ ಅಧ್ಯಾಯದ
35-43 ವಚನಗಳಲ್ಲಿ ಧ್ಯಾನ ಮಾಡುವಂಥ ಅವಕಾಶವನ್ನು ಸ್ವಾಮಿ ಕೊಡೋದಕ್ಕಾಗಿ ಆತನ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಈ ದಿನ ನಾವು ಹೆಣ್ಣು ಮಗುವಿನ ಮೌಲ್ಯವನ್ನು ದೃಢೀಕರಿಸುವುದು ಎಂಬಂಥ ಶೀರ್ಷಿಕೆ ಮೇಲೆ ನಮ್ಮ ವಾಕ್ಯವನ್ನು ನಾವು ಧ್ಯಾನ ಮಾಡುವರಾಗಿದ್ದೇವೆ. ಅಫರ್ಮಿಂಗ್ ದ ವರ್ತ್ ಆಫ್ ದ ಗರ್ಲ್ ಚೈಲ್ಡ್ ಎಂಬಂಥ ಒಂದು ಶೀರ್ಷಿಕೆ. ಪ್ರೀತಿಯುಳ್ಳಂಥ ದೇವಜನರೇ, ಇಂದು ವಿಶ್ವಾದ್ಯಂತ ಇರುವ ಎಲ್ಲ ಸ್ತ್ರೀಯರಿಗೂ, ಎಲ್ಲ ತಾಯಂದರಿಗೂ, ಪ್ರೀತಿಯ ಹೆಣ್ಣು ಮಕ್ಕಳಿಗೂ ನಾನು ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಹೃದಯಪೂರ್ವಕವಾದಂಥ ಪ್ರಣಾಮಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಯಾಕೆಂದರೆ ದೇವರು ಈ ಲೋಕದಲ್ಲಿ ಸ್ತ್ರೀಯನ್ನು ಉಂಟು ಮಾಡದೇ ಇದ್ದಿದ್ದರೆ ಈ ಸೃಷ್ಟಿಯೇ ಇರುತ್ತಾ ಇರಲಿಲ್ಲ. ಲೋಕದಲ್ಲಿ ಪ್ರತಿಯೊಬ್ಬರ ಜನ್ಮಕ್ಕೂ ಸ್ತ್ರೀಯೇ ಕಾರಣ. ನಮ್ಮ ಸೃಷ್ಟಿಕರ್ತರಾದಂಥ ದೇವರು ಹೆಣ್ಣಿಗೆ ಮಾತ್ರ ಮರುಸೃಷ್ಟಿಸುವಂಥ ಅವಕಾಶವನ್ನು ನೀಡಿದ್ದಾನೆಂದು ನಾವು ಸ್ಮರಿಸಬೇಕು. ಹೆಣ್ಣು ಇಲ್ಲವಾದರೆ ಸೃಷ್ಟಿಯಲ್ಲಿ ಇನ್ನೊಂದು ಜನನವಿಲ್ಲ, ಸಂತತಿಯ ಮುಂದುವರಿಕೆಯ ಸಾಧ್ಯವೇ ಇಲ್ಲ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣಿಗಿರುವಂಥ ಸ್ಥಾನಮಾನವನ್ನು ನಾವು ಗಮನಿಸಬೇಕಾದರೆ ಬಹಳ ಶೋಚನೀಯವಾಗಿದೆ. ಇದು ಸತ್ಯ ಸಹ ಹೌದು. WHO ಸರ್ವೆಯ ಪ್ರಕಾರ ಸುಮಾರು 1000 ಗಂಡು ಮಕ್ಕಳಲ್ಲಿ ಕೇವಲ 930-940 ಹೆಣ್ಣು ಮಕ್ಕಳು ಇರುವುದನ್ನು ನಾವು ಗಮನಿಸ್ತೇವೆ. ಇಲ್ಲಿ ಆ ಅಂಕೆ ಸರಿಸಮಾನವಾಗಿಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಗ್ತಾ ಇದೆ. ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಆಗುವ ಮಗು ಹೆಣ್ಣು ಎಂಬುದಾಗಿ ತಿಳಿದಾಗ ಅದನ್ನು ಕೊಲ್ಲುವಂಥ ಒಂದು ಕಾರ್ಯ. ಹೆಣ್ಣು ಮಗುವೆಂದರೆ ಕುಟುಂಬಕ್ಕೆ ಹೊರೆ ಎನ್ನುವಂಥ ಒಂದು ಆಲೋಚನೆಗಳು, ಅಪಶಕುನ, ಇದು ಬಲಹೀನ ಎಂಬಂಥ ಒಂದು ಚಿಂತೆಗಳು. ಅಷ್ಟು ಮಾತ್ರವಲ್ಲದೆ ಕೆಲವರಿಗೆ ಹೆಣ್ಣು ಅಂದರೆ ಕೇವಲ ಭೋಗದ ವಸ್ತು ಎಂಬುದಾಗಿ ಅವ್ರನ್ನ ಶೋಷಣೆ ಮಾಡುತ್ತಾ ಪುರುಷ ಪ್ರಧಾನದಲ್ಲಿ ಜೀವಿಸುವುದನ್ನು ನಾವು ಇಂದು ಗಮನಿಸ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆದರೆ ನಮ್ಮ ದೇವರು ಸೃಷ್ಟಿಯಲ್ಲಿ ಹೆಣ್ಣು ಹಾಗೂ ಗಂಡನ್ನು ಸರಿಸಮಾನವಾಗಿಯೇ ಉಂಟು ಮಾಡಿದ್ದಾನೆ. ಯಾವುದೇ ಭೇದ ಭಾವ, ಅಸಮಾನತೆ ದೇವರಲ್ಲಿಲ್ಲ. ಆದರೆ ಮನುಷ್ಯರಾದ ನಾವು ಹಾಗೆ ಅದನ್ನು ಮಾಡ್ತಾ ಇದ್ದೇವೆ. ನಾವು ವಾಕ್ಯ ಪರಿಚಯದವನ್ನು ಗಮನಿಸಬೇಕಾದ್ರೆ ಪ್ರಸ್ತುತ ಯೇಸುವಿನ ಕಾಲದಲ್ಲೂ ಸಹ ಯಹೂದ್ಯರಲ್ಲೂ ಸಹ ಇದೇ ನಂಬಿಕೆ. ಹೆಣ್ಣೆಂದರೆ ಅವರು ಕೀಳಾಗಿ ಕಾಣುವಂಥದ್ದು, ಮಕ್ಕಳನ್ನು ಹೇರುವ ಯಂತ್ರವನ್ನಾಗಿ ಅವರನ್ನ ಉಪಯೋಗಿಸುವಂಥದ್ದನ್ನೇ ನಾವು ಗಮನಿಸ್ತೇವೆ. ಕೆಲವು ಯಹೂದ್ಯರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ದೇವರೇ ನಮ್ಮನ್ನು ನೀನು ಹೆಣ್ಣಾಗಿ ಮಾಡೋದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ. ಇಂಥ ಪರಿಸ್ಥಿತಿಯನ್ನು ನಾವು ಆ ಯಹೂದ್ಯರ ಸಮಾಜದಲ್ಲೂ ನಾವು ಅವರ ಅಧ್ಯಯನವನ್ನು, ಚರಿತ್ರೆಯನ್ನು ಅರ್ಥೈಸುವಾಗ, ಧ್ಯಾನ ಮಾಡುವಾಗ ತಿಳಿಯಬಹುದು. ಆದರೆ ಅದೇ ಸಮಾಜದಲ್ಲಿಂಥ ಯೇಸುಸ್ವಾಮಿ ಅದಕ್ಕೆ ತದ್ವಿರುದ್ಧವಾಗಿ ಇದ್ದನು ಎಂಬುದಾಗಿ ನಾವು ಓದಿ ಕೇಳಂಥ ಇಂದಿನ ಪರಿಚಯದ ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಇದೆ. ಮುಖ್ಯವಾಗಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 2 ಹೆಣ್ಣು ಮಕ್ಕಳ ವಿಷಯವಾಗಿ ನಾವು ಆಲೋಚನೆ ಮಾಡ್ತೇವೆ. ಇಲ್ಲಿ ಯೇಸುಸ್ವಾಮಿ ಆ ಸ್ತ್ರೀಯರನ್ನು, ಹೆಣ್ಣು ಮಕ್ಕಳನ್ನು ಪ್ರೀತಿಸಿ, ಗೌರವಿಸಿ, ಸಮಾಜದಲ್ಲಿ ಅವರು ಮುಂದೆ ಬರುವ ಹಾಗೆ, ಅವರು ಎದ್ದು ನಿಲ್ಲುವ ಹಾಗೆ, ಸತ್ತ ಪರಿಸ್ಥಿತಿಯಿಂದ ಜೀವಿಸುವ ಪರಿಸ್ಥಿತಿಗೆ ಅವ್ರನ್ನ ತಂದದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಮೊದಲನೇದಾಗಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದ 25ನೇ ವಚನಗಳಿಂದ ನಾವು ಗಮನಿಸಬೇಕಾದ್ರೆ, ರಕ್ತಕುಸುಮ ರೋಗಿಯನ್ನು ಆತನು ವಾಸಿ ಮಾಡಿದ್ದು ಎಂಬುದಾಗಿ. ವಚನ 25ರಲ್ಲಿ ಸುಮಾರು 12 ವರ್ಷಗಳಿಂದ ಈಕೆ ರಕ್ತಕುಸುಮ ಕಾಯಿಲೆ ಇದ್ದಾಳೆ. ಆಕೆ ಎಲ್ಲ ಥರದ ವೈದ್ಯರನ್ನು ಸಂಧಿಸಿದ್ದಾಳೆ. ಹಾಗೆ ಏನೆಲ್ಲ ಒಂದು ಗುಣವಾಗುವ ಕಾರ್ಯಗಳಿದೆ ಎಂಬುದಾಗಿ ಕೇಳಿ ಬಂದಾಗ ಅದನ್ನೆಲ್ಲ ಹೋಗಿ ಕೈಗೊಂಡಿದ್ದಾಳೆ. ಆದರೆ ಯಾವುದೇ ಫಲ ಆಕೆ ಆಗಿಲ್ಲ. ತನ್ನ ಕೈಲಲ್ಲಿದ್ದದಂತೆಲ್ಲವನ್ನು ಆಕೆ ಕಳೆದುಕೊಂಡಳು ಎಂಬುದಾಗಿ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದರೆ ಈಗ ಅವಳಿಗೆ ಸಿಕ್ಕಿರುವಂಥ ಒಂದೇ ಒಂದು ಅವಕಾಶ, ಅದೇನೆಂದರೆ ಯೇಸುವನ್ನು ನೋಡುವಂಥದ್ದು. ಯೇಸುವನ್ನು ನೋಡೋಣ ಎಂಬುದಾಗಿ ಆಲೋಚನೆ ಮಾಡಿಕೊಂಡಾಗಲೂ ಸಹ ಆತನ ಬಳಿಗೆ ಹೋಗುವಷ್ಟು ಧೈರ್ಯ ಇಲ್ಲ. ಆ ಒಂದು ಗುಂಪಿನಲ್ಲಿ ಆಕೆಯನ್ನು ಸಂಧಿಸುವಂಥ, ಎದುರು ಬದುರಾಗುವಂಥ ಒಂದು ಸಾಧ್ಯತೆಯಾಗಿ ಆಗ್ತಾ ಇಲ್ಲ. ಹಾಗಾಗಿ ಅವಳ ಮನಸ್ಸಲ್ಲಿ ಬಂದಂಥ ಒಂದೇ ಒಂದು ಆಲೋಚನೆ, ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ನನಗೆ ಗುಣವಾಗುವುದೆಂಬಂಥ ಆ ಮಹಾನಂಬಿಕೆ. ಹಾಗೆ ಆಕೆ ಮಾಡಬೇಕಾದ್ರೆ ಆ ಕ್ಷಣವೇ ಆಕೆ ಗುಣ ಹೊಂದಿದಳು ಎಂಬುದಾಗಿ ನೋಡ್ತೇವೆ.
ವಚನ 30 ಗಮನಿಸ್ರಿ. ಯೇಸು ಬೇಕಂತಲೇ ಆಕೆ ಕೇಳುವಂಥದ್ದು, ಶಿಷ್ಯರೇ ಕೇಳುವಂಥದ್ದು, ನನ್ನ ಉಡುಪನ್ನು ಮುಟ್ಟಿದವರು ಯಾರು? ಹಾಗೆ ಹೇಳಬೇಕಾದ್ರೆ ಎಲ್ಲ ಶಿಷ್ಯರು ಈ ಗುಂಪಿನಲ್ಲಿ ಯಾರು ಎಂಬುದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆಲೋಚನೆ ಮಾಡಿದಾಗ ಸ್ವಾಮಿ ಆಕೆ ಬಚ್ಚಿಟ್ಟಿಕೊಂಡಿರುವುದನ್ನು, ಆಕೆ ಹಂಚಿಕೊಂಡಿರುವುದನ್ನು ಗಮನಿಸಿ ಆಕೆ ಮುಂದೆ ಬರಲು ಆತನು ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಎಲ್ಲರ ಮುಂದೆ ಆಕೆ ಮುಂದೆ ಬರುವಂತೆ ಮಾತಾಡಬೇಕಾದ್ರೆ ಆಕೆ ಹೇಳುವಂಥದ್ದು ನಾನೇ. ಸ್ವಾಮಿ ಹೇಳಬೇಕಾದ್ರೆ ನೀನು ಭಯಪಡಬೇಡ, ನೀನು ಧೈರ್ಯವಾಗಿರು ಎಂಬುದಾಗಿ. ಮತ್ತು ಆಕೆ ನಾನೀಗೆ ಯಾಕೆ ಮಾಡಿದೆ ಎಂಬುದಾಗಿ ಹೇಳಬೇಕಾದ್ರೆ ಅದನ್ನು ಸಂಪೂರ್ಣ ಗುಣಪಡಿಸಿದನು ಎಂಬುದಾಗಿ ಎಲ್ಲರಿಗೆ ಅಲ್ಲಿ ತಿಳಿಯಪಡಿಸುವುದನ್ನು ನಾವು ಗಮನಿಸ್ತೇವೆ. ಯೇಸು ಇಲ್ಲಿ ಮಾಡಿದಂಥದ್ದು ಪರ್ಮನೆಂಟ್ ಹೀಲ್, ಸಂಪೂರ್ಣವಾದಂಥ ಒಂದು ಗುಣಪಡಿಸುವಿಕೆ. ಗ್ರೀಕಿನ ಪದ ಹೀಲ್ ಎಂಬುದನ್ನು ಗಮನಿಸಬೇಕಾದ್ರೆ ಅದು ಸಾಲ್ವೇಷನ್ ಅಥವಾ ಸೇವ್ಡ್, ರಕ್ಷಣೆಗೆ ಅದು ತಿಳಿಸಿಕೊಡ್ತಾ ಇದೆ. ಆಕೆ ಅಂಜಿಕೊಂಡು ಹೇಳದೇ ಇದ್ದಾಗ ಆಕೆಯನ್ನು ಧೈರ್ಯಪಡಿಸಿ ಮುಂದೆ ಬಂದು ನಿನಗೆ ಸಂಪೂರ್ಣ ಗುಣವಾಗಿದೆ ತಿಳಿಸು ಎಂಬುದಾಗಿ ಹೇಳುವುದನ್ನು ಇಲ್ಲಿ ಗಮನಿಸ್ತೇವೆ. ಮತ್ತು ಆಕೆಗೆ ಆತನು ಹೇಳುವಂಥ ಮಾತು ಡಾಟರ್ ಅಥವಾ ಮಗಳೇ ಎಂದು ಸಂತೈಸಿ ಸಮಾಧಾನಪಡಿಸಿ ಕಳಿಸುವಂಥ ಒಂದು ವಿಶೇಷವಾದಂಥ ಕಾರ್ಯ. ಅದೇ ರೀತಿ ನಮ್ಮ ಇಂದಿನ ವಾಕ್ಯ ಪರಿಚಯದ ಯಾಯಿರನ ಚಿಕ್ಕ ಮಗಳಿಗೆ ಜೀವ ಕೊಡುವಂಥದ್ದು. 5:23 ವಚನದಲ್ಲಿ ಯಾಯಿರ ತನ್ನ ಮಗಳ ಬದುಕುವಂತೆ ನೀನು ಬಂದು ಆಕೆಯನ್ನು ನೋಡು ಎಂಬುದಾಗಿ ಬೇಡಿಕೊಳ್ತಾನೆ, ಕೇಳಿಕೊಳ್ತಾನೆ. ಆದರೆ ವಚನ 35ಕ್ಕೆ ಬರಬೇಕಾದ್ರೆ ಆತನ ಶಿಷ್ಯರು ಬಂದು ಅಥವಾ ಆತನ ಸೇವಕರು ಬಂದು ಹೇಳುವಂಥದ್ದು ನಿನ್ನ ಮಗಳು ತೀರಿ ಹೋಗಿದ್ದಾಳೆ, ಆತನಿಗೆ ತೊಂದರೆ ಕೊಡಬೇಡ. ಇದನ್ನು ಗಮನಿಸಿದಂಥ ಯೇಸು ಹೇಳುವಂಥ ಮಾತು ಯಾರನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾ ಇದ್ದಾಳೆ ಎಂಬುದಾಗಿ. ನಾವು ಇದೇ ಭಾಗವನ್ನು ಲೂಕನ ಸುವಾರ್ತೆ 8ನೇ ಅಧ್ಯಾಯದ 54ನೇ ವಚನದಲ್ಲಿ ಗಮನಿಸಬೇಕಾದ್ರೆ ಇದನ್ನು ಕೇಳಿದಂಥ ಜನರು ಅಪಹಾಸ್ಯ ಮಾಡ್ತಾಯಿದ್ದಾರೆ, ಪರಿಹಾಸ್ಯ ಮಾಡ್ತಾಯಿದ್ದಾರೆ ಯೇಸು ಸ್ವಾಮಿಯನ್ನು. ಸತ್ತಿದ್ದಾಳೆ, ಆದರೆ ಈತನು ನಿದ್ದೆ ಮಾಡ್ತಾ ಇದ್ದಾಳೆ ಎಂಬುದಾಗಿ ಹೇಳ್ತಾ ಇದ್ದಾಳೆ ಎಂಬುದಾಗಿ ಆತನ ಹಾಸ್ಯ ಮಾಡ್ತಾಯಿದ್ರೆ ಆತನು ಯಾರನಿಗೆ ನಂಬಿಕೆ ಮಾತ್ರ ಇರಲಿ, ಭಯಪಡಬೇಡ ಎಂಬುದಾಗಿ ಹೇಳುತ್ತಾ ಆತನು ಮುಂದುವರೆದನ್ನು ಗಮನಿಸ್ತೇವೆ. ಆತನು ಆತನ ಕುಂಡದವರನ್ನು ಮಾತ್ರ ಕರ್ಕೊಂಡು ಆ ಹೆಣ್ಣು ಮಗಳ ಬಳಿಗೆ ಹೋಗಿ ತಲಿತ ಕೂಮ್ ಅಂದರೆ ಅಮ್ಮಣ್ಣಿ ಏಳು ಎಂದು ಸತ್ತು ಹೋಗಿದ್ದ ಆ 12 ವರ್ಷದ ಬಾಲಕಿಯನ್ನು ಯೇಸುಸ್ವಾಮಿ ಬದುಕಿಸುವುದನ್ನು ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇಂದು ಸ್ವಾಮಿ ಕೇವಲ ಆ ಹುಡುಗಿಯನ್ನು ಮರಣದಿಂದ ಎಬ್ಬಿಸಿದ್ದು ಮಾತ್ರವಲ್ಲ, ಆ ಇಡೀ ಸಮುದಾಯಕ್ಕೆ ಹೆಣ್ಣು ಮಗಳನ್ನು ಮೇಲೆತ್ತಿ ಜೀವಿಸುವಂತೆ ಮಾಡಿದ್ದನ್ನು ಪ್ರಯತ್ನಿಸುವುದು ಇದಾಗಿದೆ. ತಲಿತಕ್ಕೂ ಎಂಬುದಾಗಿ ಉಪಯೋಗಿಸುವಂಥ ಆರೇಮಿಯ ಭಾಷೆ ಅಲ್ಲಿರುವಂಥ ಎಲ್ಲರಿಗೆ ಅರ್ಥವಾಗಬೇಕು. ಆ ಸಮುದಾಯಕ್ಕೆ ಆಕೆ ಜೀವದಿಂದಿದ್ದಾಳೆ ಎಂಬುದಾಗಿ ತಿಳಿಯಲ್ಪಡಬೇಕೆಂಬುದಾಗಿ ಆತನು ಆಕೆನ ಎಬ್ಬಿಸುವುದನ್ನು ಇಲ್ಲಿ ಗಮನಿಸ್ತೇವೆ. ಹಾಗಾಗಿ ಆ ಹೆಣ್ಣು ಮಗಳು ನಮ್ಮ ಇಂದಿನ ಸಮಾಜದ ಹೆಣ್ಣು ಮಕ್ಕಳ ಪ್ರತಿನಿಧಿ ಎಂದರೂ ಹೇಳಲು ಸಹ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. ಇಂದು ಎಲ್ಲ ಹೆಣ್ಣು ಮಕ್ಕಳಿಗೆ, ಎಲ್ಲ ಸ್ತ್ರೀಯರಿಗೆ ಅದನ್ನು ಹೇಳುವಂಥ ಮಾತು, ಕೊಡುವಂಥ ಕರೆ ಅಮ್ಮಣ್ಣಿ ಏಳು. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರ, ವಿಶೇಷವಾಗಿ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಎಲ್ಲ ಪ್ರೀತಿಯ ಹೆಣ್ಣು ಮಕ್ಕಳೇ, ತಾಯಂದಿರೇ, ಸ್ತ್ರೀಯರೇ, ಸ್ವಾಮಿ ನಮ್ಮನ್ನು ಎಬ್ಬಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ನಮಗಿರುವಂಥ ಬಲಹೀನತೆಗಳಲ್ಲಿ, ನಮಗಾದಂಥ ಆ ನೋವುಗಳಲ್ಲಿ, ಸತ್ತಂಥ ಸ್ಥಿತಿಯಲ್ಲಿ, ನೋವಿನ ಸ್ಥಿತಿಯಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ, ಅಂಜಬೇಡ, ಧೈರ್ಯವಾಗಿರು ಮಗಳೇ ಅಥವಾ ಅಮ್ಮಣ್ಣಿ ಎಂಬುದಾಗಿ ನಮ್ಮನ್ನು ಹೇಳಿ ಬಡಿದಬ್ಬಿಸುವಂಥ ಕರೆಯನ್ನು ನಮಗೆ ಸ್ವಾಮಿ ಕೊಡುವುದನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ವಾಕ್ಯ ಪರಿಚಯಕ್ಕೆ ನಾವು ಗಮನಿಸುವ ಹಾಗೆ ಹೆಣ್ಣು ಮಕ್ಕಳು ಬಹಳ ಬೆಲೆಯುಳ್ಳಂಥವರು, ಮೌಲ್ಯಭರಿತರು. ಹೆಣ್ಣು ಮಕ್ಕಳ ಮೌಲ್ಯವನ್ನು ನಾವುಗಳು ದೃಢಪಡಿಸಿಕೊಳ್ಳಬೇಕು. ನಮ್ಮ ಕುಟುಂಬಗಳಿರುವಂಥ ಹೆಣ್ಣು ಮಕ್ಕಳನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕೆಂಬುದಾಗಿ ಗಂಡು ಸಮುದಾಯಕ್ಕೆ, ಪುರುಷ ಪ್ರಧಾನ ಸಮಾಜಕ್ಕೆ ಆತನು ಕಾರ್ಯವನ್ನು ಕೊಡ್ತಾ ಇದ್ದಾನೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ದೇವರ ಈ ಸರಿಸಮಾನವಾದಂಥ ಮಾತುಗಳನ್ನು, ವಚನಗಳನ್ನು ನಾವು ಗಮನಿಸೋಣ. ನಾವು ಕೇವಲ ಇದನ್ನು ಧ್ಯಾನ ಮಾಡುವವರು ಮಾತ್ರವಾಗಿರದೆ ಇದನ್ನು ನಾವು ಅನುಸರಿಸಿ ಕ್ರಿಸ್ತನ ಹಾಗೆ ಲೋಕದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಸರಿಸಮಾನವಾಗಿ ಬದುಕುವುದನ್ನು ಕಲಿತುಕೊಳ್ಳೋಣ. ಯೇಸು ಹೆಣ್ಣು ಮಕ್ಕಳನ್ನು ದೃಢೀಕರಿಸಿದ ಹಾಗೆ ನಾವು ಸಹ ಅವರನ್ನು ಪ್ರೀತಿಯಿಂದ ಸ್ವೀಕರಿಸಿ ಅವರು ಯೋಗ್ಯರು, ಮೌಲ್ಯಭರಿತರು, ದೇವರಿಂದ ಆಶ್ರಯಿಸಲ್ಪಟ್ಟರು ಎಂಬುದಾಗಿ ದೃಢೀಕರಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು
ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ರಕ್ಷಕನನ್ನು ಸೇರಿದಲೇ ಮಾರ್ಗವೇದ ತೋರಿಸುತ್ತೆ, ಕರುಣೆ ಶ್ರದ್ಧ ಉಂಟಲ್ಲವೇ ಓ ಪಾಪಿಯಿಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ವಾಗುತ್ತದೆ ತಂದೆಯ ಮನೆಯೋ. ಮಕ್ಕಳೇ ಬನ್ನಿ ಎಂದು ಹೀಗೆ ಯೇಸುವು ಕರೆಯುತ್ತಾನಲ್ಲವೇ, ತಾಮಸಬೇಡ ಚಿಂತೆಗೆ ಆನಂದವಾಗಿ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ವಾಗುತ್ತದೆ ತಂದೆಯ ಮನೆಯೋ. ಯೋಚನೆ ಮಾಡು ಕರ್ತನೇ, ದಯದ ಮಾತು ಹೇಳುತ್ತಲೇ, ವಿಧೇಯನಾಗಿ ಕೇಳ್ಪಾಪಿಯೇ ರಕ್ಷಣೆ ಹೊಂದ ಬಾ. ಹರ್ಷ ಹರ್ಷ ನಿತ್ಯ ಮಹಿಮೆ ಯೇಸು ಸ್ವಾಮಿ ಕೊಟ್ಟ ನನಗೆ, ವಾಗುತ್ತದೆ ತಂದೆಯ ಮನೆಯೋ. ಪ್ರೀತುಳಂತ ಸ್ವಾಮಿ, ಕೊಟ್ಟಂತ ನಿನ್ನ ಪರಿಶುದ್ಧ ವಾಕ್ಯಕ್ಕಾಗಿ ಸ್ತೋತ್ರವಾಗಲಿ. ಹೌದು ಕರ್ತನೆ, ನಿನ್ನ ವಾಕ್ಯಗಳನ್ನು ನಾವು ಕೇಳಿದ್ದೇವೆ ಸ್ವಾಮಿ. ನೀನು ಮಾಡಿದ ಕಾರ್ಯವನ್ನು ನಾವು ಕರ್ತನೆ ಅರ್ಥ ಮಾಡಿಕೊಂಡಿದ್ದೇವೆ. ನೀನು ಎಲ್ಲರನ್ನ ಪ್ರೀತಿಸುವಂಥ ದೇವರು, ಎಲ್ಲರನ್ನ ಸರಿಸಮಾನವಾಗಿ ಕಾಣುವಂಥ ದೇವರು ಸ್ವಾಮಿ. ನಿನ್ನಲ್ಲಿ ಗಂಡು ಹೆಣ್ಣು ಎಂಬಂಥ ಭೇದವಿಲ್ಲ. ಆದರೆ ನಾವು ಕರ್ತನೆ ಹಾಗೆ ಭೇದ ಮಾಡುವಾಗ ದಯವಿಟ್ಟು ನಮ್ಮನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಾವು ನಮ್ಮ ಜೊತೆ ಇರುವಂತೆಲ್ಲ ತಾಯಂದಿರನ್ನು, ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ನೋಡುವಂಥ ಕೃಪೆ ನಮ್ಮನ್ನು ನಡೆಸಿ ಕಾದು ಕಾಪಾಡು. ಮುಖ್ಯವಾಗಿ ಕರ್ತನೆ, ಕೇಳಂಥ ವಾಕ್ಯಗಳಿಗೆ ವಿಧೇಯರಾಗಿ ಅದನ್ನು ಅರ್ಥ ಮಾಡಿಕೊಂಡು ನಿನ್ನವರಾಗಿ ಜೀವಿಸಲು ನಮಗೆ ಸಹ ಮಾಡು ಸ್ವಾಮಿ. ಘನ ಮಾನ ಮಹಿಮೆ ಸಲ್ಲಿಸಲ್ಪಡಲಿ. ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ ತಂದೆಯ ದೇವರೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಲೋಕದಲ್ಲಿ ಸಮಾನತೆಯನ್ನು ಉಂಟು ಮಾಡಿ ಎಲ್ಲರನ್ನ ಸರಿಸಮಾನವಾಗಿ ಕಾಣುವಂಥ
ತಂದೆಯಾದ ದೇವರ ಪ್ರೀತಿಯು, ಹೆಣ್ಣು ಮಕ್ಕಳನ್ನು ಪ್ರೀತಿಸಿ ಅವರನ್ನು ಗೌರವಿಸಿ ಸಂತೈಸಿ ಅಮ್ಮಣ್ಣಿ ಏಳು ಎಂಬುದಾಗಿ ಆಶೀರ್ವಾದ ಮಾಡಿದಂಥ ಯೇಸು ಕ್ರಿಸ್ತನ ಕೃಪೆಯು, ಹಾಗೆ ನಂಬುವಂಥ ಹಾಗೆ ಜೀವಿಸುವಂಥ ವಿಶ್ವಾಸವನ್ನು ಕೊಡುವಂಥ ಪವಿತ್ರಾತ್ಮನ ಅನ್ಯ ಸಹವಾಸವು ನಮ್ಮೆಲ್ಲರನ್ನ ಕ್ರಿಸ್ತನಲ್ಲಿ ಬಲಪಡಿಸಿ ಕ್ರಿಸ್ತನಿಗೋಸ್ಕರವೇ ಸಾಕ್ಷಿಯಾಗಿ ಕಾಪಾಡಲಿ. ಆಮೇನ್.